ಪುಣ್ಯ. ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಳ್ಳೋದು ಸಹಿತ ಪುಣ್ಯದ ಪ್ರಕೃತಿ. ಹೌದು, ಮೂರು ಲೋಕದಾಗ ಸರ್ವಶ್ರೇಷ್ಠ ಪುಣ್ಯದ ಪ್ರಕೃತಿ ಯಾವ್ದಾರ ಇದ್ರ ಅದು ತೀರ್ಥಂಕರತ್ವ. ತೀರ್ಥಂಕರತ್ವ ಯಾರಿಗೆ ಪ್ರಾಪ್ತ ಆಗತ್ತ ಕೇಳ್ರ? ಯಾರ ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ಗುರುಗಳ ವಾಣಿ ಕೇಳ್ತಾರ. ಪ್ರವಚನ ವತ್ಸಲತ್ವ ಭಾವನಾ, ಇದು ಒಂದು ಭಾವನಾ. 16 ಭಾವನಾ ಅದ. ಯಾರು ಗುರುಗಳ ವಾಣಿ ಆನಂದದಿಂದ ಮೈ ಮರ್ತು ಕೇಳ್ತಾರೋ, ಅದ್ರ ಕೇಳೋದ್ರೊಳಗೆ ತನ್ಮಯ ಆಗ್ತಾರೋ, ಆ ವ್ಯಕ್ತಿ ಭವಿಷ್ಯದ ಕೇವಲಿ ಸಾನ್ನಿಧ್ಯ ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಂತ ಸೌಭಾಗ್ಯ ಪಡ್ಕೋತಾನ. ದೇಶನ ಲಬ್ಧಿ ಪ್ರಾಪ್ತಿ ಮಾಡ್ಕೊಂಡ ಸಮ್ಯಕ್ ಪ್ರಾಪ್ತಿ ಕಾರಣ ಆಗ್ತದ. ಅದಕ್ಕ ಗುರು ಉಪದೇಶ ಆಲಿಸದಳಾಗದು ನರರಿಗೆ ಮುಕುತಿ ಅಂತ ಕೈವಲ್ಯ ಪದ್ಧತಿ ಅಂತಂತ ಗ್ರಂಥದೊಳಗ ವೈದಿಕ ಸಂಪ್ರದಾಯ ಸಹಿತ ಬರೆದ್ರು. ಎಲ್ಲಿ ತನಕ ಗುರು ಉಪದೇಶ ಕೇಳೋದಿಲ್ಲ ಈ ಆತ್ಮ, ಅಲ್ಲಿವರೆಗೆ ಮನುಷ್ಯನಿಗೆ ಮುಕ್ತಿ ಅನ್ನೋದಿಲ್ಲ ಅಂತ ಹೇಳಿದ್ರು. ಜೀವನದಲ್ಲಿ ನಾವು ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾಯ್ತು, ಅಮರತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ಈ ಸಂಸಾರದಿಂದ ಮುಕ್ತ ಆಗ್ಬೇಕಾಗಿತ್ತು ಅಂದ್ರ ನಮ್ಮ ಜೀವನದಲ್ಲಿ ಶ್ರವಣ ಮಾಡೋದು ಅವಶ್ಯಕತೆ ಅದ. ಪ್ರವಚನ ಮೇಲೆ ಪ್ರೀತಿ ಇಡೋದು ಅವಶ್ಯಕತೆ ಅದ.